ಸೊ ನಾವು ಇಂಟರ್ನಲ್ ಟ್ರೇಡ್ ಚಾಪ್ಟರ್ ನೋಡ್ತಾ ಇದ್ವಿ, ರೈಟ್? ಅದರಲ್ಲಿ ವಿ ಹ್ಯಾವ್ ಸೀನ್ ದ ಮೀನಿಂಗ್ ಆಫ್ ಟ್ರೇಡ್. ವಾಟ್ ಈಸ್ ಟ್ರೇಡ್? Trade is nothing but buying and selling of goods and services with a profit motive or motto, right? Trade ಯಾಕೆ ಮಾಡ್ತಾರ? Trade is nothing but buying and selling of goods as well as services. Why? With an intention of earning some amount, right? Earning some profit. This is known as trade. So we have seen the types of trade, right? The types of trade. There are two types. Okay, first one is internal trade and the other one is external trade, right? So internal trade andrenu? Trade within the boundaries of a nation, right? ಒಂದು ದೇಶದ ಚೌಕಟ್ಟಿನ ಒಳಗಡೆ ನಡುವಂಥ ವ್ಯಾಪಾರಕ್ಕೆ ಏನಂತಾರೆ? ಇಂಟರ್ನಲ್ ಟ್ರೇಡ್, ರೈಟ್? ಟ್ರೇಡ್ ವಿತಿನ್ ದ ಬೌಂಡ್ರೀಸ್ ಆಫ್ ಅ ಕಂಟ್ರಿ ಆರ್ ಬೌಂಡ್ರೀಸ್ ಆಫ್ ಅ ನೇಷನ್. ದಿಸ್ ಇಸ್ ನೋನ್ ಆಸ್ ಇಂಟರ್ನಲ್ ಟ್ರೇಡ್. ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಸೀನ್ ದಿಸ್. ಓಕೆ, ಸೊ ಎಕ್ಸ್ಟರ್ನಲ್ ಟ್ರೇಡ್. ಎಕ್ಸ್ಟರ್ನಲ್ ಟ್ರೇಡ್ ಅಂದ್ರೆ ಏನು? ಟ್ರೇಡ್ ಬಿಟ್ವೀನ್ ಟೂ ಆರ್ ಮೋರ್ ಕಂಟ್ರೀಸ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶದ ಜೊತೆ ವ್ಯಾಪಾರ ಮಾಡೋದಕ್ಕೆ ಏನಂತಾರೆ? ಎಕ್ಸ್ಟರ್ನಲ್ ಟ್ರೇಡ್ ಅಂತ ಹೇಳ್ತಾರೆ, ರೈಟ್? ಇವನ್ ವಿ ಕ್ಯಾನ್ ಸೇ ದಟ್ ಟ್ರೇಡ್ ಔಟ್ಸೈಡ್ ದ ಬೌಂಡ್ರೀಸ್ ಆಫ್ ಅ ನೇಷನ್ ಈಸ್ ನೋನ್ ಆಸ್ ಎಕ್ಸ್ಟರ್ನಲ್ ಟ್ರೇಡ್. ಇಂಟರ್ನಲ್ ಟ್ರೇಡ್ ಅಂದ್ರೆ ಏನು? ಟ್ರೇಡ್ ವಿದಿನ್ ದ ಜಾಗ್ರಫಿಕಲ್ ಬೌಂಡ್ರಿ ಆಫ್ ಅ ಕಂಟ್ರಿ, ರೈಟ್? ಟ್ರೇಡ್ ವಿದಿನ್ ದ ನೇಷನ್ ಈಸ್ ನೋನ್ ಆಸ್ ಇಂಟರ್ನಲ್ ಟ್ರೇಡ್. ಎಕ್ಸ್ಟರ್ನಲ್ ಟ್ರೇಡ್ ಅಂದ್ರೆ ಏನು? ಟ್ರೇಡ್ ಬಿಟ್ವೀನ್ ದ ಟೂ ಆರ್ ಮೋರ್ ದೆನ್ ಟೂ ಕಂಟ್ರೀಸ್ ಇಸ್ ನೋನ್ ಆಸ್ ಎಕ್ಸ್ಟರ್ನಲ್ ಟ್ರೇಡ್. ಇದಕ್ಕೆ ಟ್ರೇಡ್ ಔಟ್ಸೈಡ್ ದ ಬೌಂಡ್ರೀಸ್ ಆಫ್ ಅ ನೇಷನ್ ಅಂತಲೂ ಹೇಳ್ಬೋದು. ಓಕೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶದ ಜೊತೆ ವ್ಯಾಪಾರ ಮಾಡೋದಕ್ಕೆ ಎಕ್ಸ್ಟರ್ನಲ್ ಟ್ರೇಡ್ ಅಂತ ಹೇಳ್ತಾರೆ. ಅಥವಾ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಟ್ರೇಡ್ ಔಟ್ಸೈಡ್ ದ ಬೌಂಡ್ರೀಸ್ ಆಫ್ ಅ ನೇಷನ್. ಒಂದು ನೇಷನ್, ದೇಶ, ಓಕೆ, ಅದರ ಚೌಕಟ್ಟಿನ ಹೊರಗಡೆ ವ್ಯಾಪಾರ ಮಾಡೋದಕ್ಕೆ ಏನಂತ ಹೇಳ್ತಾರೆ? ಎಕ್ಸ್ಟರ್ನಲ್ ಟ್ರೇಡ್ ಅಂತ ಹೇಳ್ತಾರೆ. ಓಕೆ, ಇದನ್ನ ನಾವು ನಿನ್ನೆ ಕ್ಲಾಸಲ್ಲಿ ವಿ ಹ್ಯಾವ್ ಸೀನ್. So this chapter is all about internal trade, right? ಈ chapter ಅಲ್ಲಿ we'll be learning about internal trade. Trade within the country or trade within the geographical boundaries of a nation is known as internal trade. ಆಂತರಿಕ ವ್ಯಾಪಾರದ ಬಗ್ಗೆ ಸ್ಟಡಿ ಮಾಡೋದು ಈ ಚಾಪ್ಟರ್ನ ಉದ್ದೇಶ. ಓಕೆ, ಇಂಟರ್ನಲ್ ಟ್ರೇಡ್ ಅಲ್ಲಿ ದೇರ್ ಆರ್ ಅಗೇನ್ ಟೂ ಟೈಪ್ಸ್. ವಾಟ್ ಆರ್ ದೋಸ್? ಎಸ್, ಎನಿವನ್? ದೇರ್ ಆರ್ ಟೂ ಟೈಪ್ಸ್ ಆಫ್ ಇಂಟರ್ನಲ್ ಟ್ರೇಡ್. ದಟ್ ಈಸ್, ಎಸ್ ಎಸ್, ವೆರಿ ಗುಡ್. ಹೋಲ್ಸೇಲ್ ಟ್ರೇಡ್ and the other one is, yes, what is the other type of internal trade? Retail
ಟ್ರೇಡ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಟ್ರೇಡಲ್ಲಿ 2 ಟೈಪ್ಸ್, ಒಂದು ಇಂಟರ್ನಲ್ ಟ್ರೇಡ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್. ಆ್ಯಂಡ್ ದಿಸ್ ಚಾಪ್ಟರ್ ಈಸ್ ಆಲ್ ಅಬೌಟ್ ಇಂಟರ್ನಲ್ ಟ್ರೇಡ್, ರೈಟ್? ಸೊ ಇಂಟರ್ನಲ್ ಟ್ರೇಡ್ ಅಂದರೆ ಏನು? ಟ್ರೇಡ್ ವಿದಿನ್ ದ ನೇಷನ್ ಆರ್ ಟ್ರೇಡ್ ವಿದಿನ್ ದ ಬೌಂಡ್ರೀಸ್ ಆಫ್ ಅ ನೇಷನ್ ಇಸ್ ನೋನ್ ಆಸ್ ಇಂಟರ್ನಲ್ ಟ್ರೇಡ್. ಇಂಟರ್ನಲ್ ಟ್ರೇಡಲ್ಲಿ ದೇರ್ ಆರ್ ಅಗೇನ್ 2 types. One is wholesale trade and the other one is retail trade. Okay, wholesale trade andre enu? Buying and selling of goods and services, yes, in a large or bulk quantity, right? ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ. ವಾಟ್ ಈಸ್ ಹೋಲ್ಸೇಲ್ ಟ್ರೇಡ್? ಹೋಲ್ಸೇಲ್ ಟ್ರೇಡ್ ಈಸ್ ನಥಿಂಗ್ ಬಟ್, ಹೌದಾ? ಓಕೆ, ಇವಾಗ ಕ್ಯಾನ್ ಯು ಹಿಯರ್ ಮಿ ನೌ? Yes, buying and selling of goods and services in a large quantity. Bulk quantity ಅಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಇಂದ ಪರ್ಚೇಸ್ ಮಾಡಿ ರಿಟೇಲರ್ಸಿಗೆ ಸಪ್ಲೈ ಮಾಡೋದಕ್ಕೆ ಏನಂತ ಹೇಳ್ತಾರೆ? ಹೋಲ್ಸೇಲ್ ಟ್ರೇಡ್ ಅಂತ ಹೇಳ್ತಾರೆ. ಸೊ ರಿಟೇಲ್ ಟ್ರೇಡ್, buying and selling of goods and services in a smaller quantity. Okay, wholesale trade andre buying and selling of goods in a bulk or large quantities. So retail trade andre enu? Buying and selling of goods and services in a ಸ್ಮಾಲರ್ ಕ್ವಾಂಟಿಟಿ. ಇಲ್ಲಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ವಸ್ತುವನ್ನು ತಗೊಂಡು ಮಾರಿದ್ರೆ ಇನ್ ಹೋಲ್ಸೇಲ್ ಟ್ರೇಡ್. ಇನ್ ರಿಟೇಲ್ ಟ್ರೇಡ್ ಸಣ್ಣ ಪ್ರಮಾಣದಲ್ಲಿ ದೇ ವಿಲ್ ಬೈ ಆಸ್ ವೆಲ್ ಆಸ್ ದೇ ವಿಲ್ ಸೆಲ್ ದ ಪ್ರಾಡಕ್ಟ್ಸ್ ಇನ್ ಅ ಸ್ಮಾಲರ್ ಕ್ವಾಂಟಿಟಿ. ಅರ್ಥ ಆಯ್ತಲ್ಲ? ಇವೆಲ್ಲ ನಾವು ನಿನ್ನೆ ಕ್ಲಾಸಲ್ಲಿ ವಿ ಹ್ಯಾವ್ ಸೀನ್. ಇಟ್ಸ್ ಜಸ್ಟ್ ಇನ್ ಆರ್ಡರ್ ಟು ರೀಕಾಲ್ ಮತ್ತೊಂದು ಸತಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಯಾರು ಹೋಲ್ಸೇಲ್ ಬಿಸ್ನೆಸ್ಸಲ್ಲಿ ಎಂಗೇಜ್ ಇರ್ತಾರಲ್ಲ ಅವ್ರಿಗೇನಂತ ಹೇಳ್ತಾರೆ? ಹೋಲ್ಸೇಲರ್ಸ್. ಆ್ಯಂಡ್ ದ ಒನ್ ಹೂ ಡಸ್ ರಿಟೇಲ್ ಟ್ರೇಡಿಂಗ್ ಈಸ್ ನೋನ್ ಆಸ್ ರಿಟೇಲರ್ಸ್. Okay. Now we shall see the services of wholesalers. Okay, wholesalers ಯಾರು ಹೋಲ್ಸೇಲ್ ಬಿಸ್ನೆಸ್ಸಲ್ಲಿ ಎಂಗೇಜ್ ಇರ್ತಾರ, ದ ಪರ್ಸನ್ or the one who does wholesale trading is known as wholesaler, and the person who are engaged in retail trading is known as retailer. Okay, services of wholesalers. Services alli there are again 2 types. Services to manufacturers and services to retailers. Okay, so ಹೋಲ್ಸೇಲರಿನ ಸರ್ವಿಸಸ್ ಅವೇನೇನು ಫೆಸಿಲಿಟೀಸ್ ಕೊಡ್ತಾನಲ್ಲ ಅದರಿಂದ ಮ್ಯಾನುಫ್ಯಾಕ್ಚರರ್ಸಿಗೆ ಏನೇನು ಲಾಭ ಆ್ಯಂಡ್ ರಿಟೇಲರ್ಸಿಗೆ ಏನೇನು ಸರ್ವಿಸನ್ನು ಕೊಡ್ತಾನೆ ಅಂತ 2 ಸೆಕ್ಷನ್ನಲ್ಲಿ ಅವರು ದೇ ಹ್ಯಾವ್ ಎಕ್ಸ್ಪ್ಲೇನ್ಡ್ ದ ಸರ್ವಿಸಸ್ ಆಫ್ ಹೋಲ್ಸೇಲರ್ಸ್. ಓಕೆ, ಅರ್ಥ ಆಯ್ತಲ್ಲ ಇದನ್ನು? ಹೋಲ್ಸೇಲರ್ಸ್ ಸರ್ವಿಸಸ್
to manufacturers, wholesaler services to the retailers. So one by one we shall see. Services to the manufacturers. Okay, ಇದನ್ನ ಒನ್ ಅಂತ ತಗೊಳ್ಳೋಣ. ಸರ್ವಿಸಸ್ ಟು ದ ಮ್ಯಾನುಫ್ಯಾಕ್ಚರರ್ಸ್. ಫೆಸಿಲಿಟೇಟಿಂಗ್ large scale production. ಇದೆಲ್ಲ ಬೆನಿಫಿಟ್ಸ್, ಇದೆಲ್ಲ ಸರ್ವಿಸಸ್ ಹೋಲ್ಸೇಲರ್ ಉತ್ಪಾದಕರಿಗೆ ಪ್ರೊವೈಡ್ ಮಾಡುವಂಥದ್ದು. ಓಕೆ, ಫಾರ್ ನಾವು ರಿಟೇಲರ್ಸನ್ನ ಸ್ವಲ್ಪ ತೆಗೆದಿಟ್ಟು ಜಸ್ಟ್ ವಿ ಶಾಲ್ ಕಾನ್ಸಂಟ್ರೇಟ್ ಆನ್ ದ ಮ್ಯಾನುಫ್ಯಾಕ್ಚರರ್ಸ್. ಇನ್ ಪ್ರೊಡ್ಯೂಸರ್ಸಿಗೆ ಏನೇನು ಸರ್ವಿಸಸ್ ಕೊಡ್ತಾರಲ್ಲ ಹೋಲ್ಸೇಲರ್ಸ್, ಅದ್ರ ಬಗ್ಗೆ ವಿ ಶಾಲ್ ಸಿ. ದ ವೆರಿ ಫಸ್ಟ್ ಸರ್ವಿಸಸ್ ಇಸ್ ಫೆಸಿಲಿಟೇಟಿಂಗ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಓಕೆ ಓಕೆ, ಏನು ಮಾಡ್ತಾರೆ ಹೋಲ್ಸೇಲರ್ಸ್? they will buy in large quantities, right? ಲಾರ್ಜ್ ಕ್ವಾಂಟಿಟೀಸಲ್ಲಿ ಅವರು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ತಾರೆ. ಯಾರ ಹತ್ರ ಪರ್ಚೇಸ್ ಮಾಡ್ತಾರೆ? ವಿತ್ ದ ಮ್ಯಾನ್ಯುಫ್ಯಾಕ್ಚರರ್ಸ್, ರೈಟ್? ಹೋಲ್ಸೇಲರ್ಸ್ ಬೈ ಪ್ರಾಡಕ್ಟ್ಸ್ ಇನ್ ಅ ಲಾರ್ಜ್ ಕ್ವಾಂಟಿಟೀಸ್ ಫ್ರಮ್ ದ ಮ್ಯಾನ್ಯುಫ್ಯಾಕ್ಚರರ್ಸ್. ಓಕೆ, ಅವರು ಬಲ್ಕ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡ್ತಾರೆ ಅನ್ನೋ ಕಾರಣದಿಂದ ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ? ಜಾಸ್ತಿ ಕ್ವಾಂಟಿಟಿ, ಲಾರ್ಜ್ ಕ್ವಾಂಟಿಟಿಯಲ್ಲಿ ಉತ್ಪಾದನೆ ಮಾಡಿರ್ತಾರೆ, ರೈಟ್? ಸೊ ಈಗ ಆ್ಯಸ್ ಅ ಪ್ರೊಡ್ಯೂಸರ್ ನಾವು ಥಿಂಕ್ ಮಾಡ್ತಾರೆ, ನಮಗೆ ದೊಡ್ಡ ಕ್ವಾಂಟಿಟಿಯಲ್ಲಿ ಆರ್ಡ್ರ್ ಬರ್ತಾ ಇದ್ದಾವೆ ಅಂದರೆ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಉತ್ಪಾದನೆ ಮಾಡಿ ಇಡ್ತೀವಿ, ರೈಟ್? ಪ್ರೊಡಕ್ಷನ್ ಆಫ್ ಗೂಡ್ಸ್ ಇನ್ ಅ ಲಾರ್ಜರ್ ಕ್ವಾಂಟಿಟಿ. ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಕರು ಉತ್ಪಾದನೆ ಮಾಡಿರ್ತಾರೆ, ಅದನ್ನು ಲಾರ್ಜ್ ಕ್ವಾಂಟಿಟಿಯಲ್ಲಿ ಅವರು ಆರ್ಡರ್ಸನ್ನು ಕೊಡ್ತಾರೆ. ಯಾರು? ಹೋಲ್ಸೇಲರ್ಸ್ ಉತ್ಪಾದಕರಿಗೆ ಆರ್ಡರ್ಸ್ ಕೊಡ್ತಾರೆ. ಸೊ ಈ ಥರ ಲಾರ್ಜ್ ಆರ್ಡರ್ಸ್ ಬರೋದ್ರಿಂದ ಏನಾಗುತ್ತೆ? ಉತ್ಪಾದಕರಿಗೆ ದೊಡ್ಡ ಪ್ರಮಾಣದಲ್ಲಿ ವಸ್ತುವನ್ನು ಮ್ಯಾನುಫ್ಯಾಕ್ಚರ್ ಮಾಡಿಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂಡರ್ಸ್ಟುಡ್? ಹೋಲ್ಸೇಲರ್ಸ್ ಬೈ ಇನ್ ಲಾರ್ಜ್ ಕ್ವಾಂಟಿಟೀಸ್. ಓಕೆ, ಹೋಲ್ಸೇಲರ್ಸ್ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡೋದ್ರಿಂದ ಉತ್ಪಾದಕರು ದೊಡ್ಡ ಪ್ರಮಾಣದಲ್ಲಿ ವಸ್ತುವನ್ನು ಪ್ರೊಡಕ್ಷನ್ ಮಾಡಿ ಇಡ್ತಾರೆ. ಅಂಡರ್ಸ್ಟುಡ್? ದಿಸ್ ಈಸ್ ದ ಫಸ್ಟ್ ಸರ್ವಿಸ್ ಟು ದ ಮ್ಯಾನುಫ್ಯಾಕ್ಚರರ್. ಅಂಡರ್ಸ್ಟುಡ್? ಓಕೆ, ದ ಸೆಕೆಂಡ್ ಒನ್, ಬೇರಿಂಗ್ ರಿಸ್ಕ್. This is the second service. Okay, this is the second services provided by the wholesalers to the manufacturers. Okay, manufacturing wholesalers provide ಮಾಡುವಂತ second services, that is bearing the risk ಅನ್ನು ಏನು ಮಾಡ್ತಾರೆ? ಅವರೇ ಬೇರ್ ಮಾಡ್ತಾರೆ. ಈಗ ವ್ಯಾಪಾರದಲ್ಲಿ ಹಲವಾರು ರಿಸ್ಕ್, ರೈಟ್? ರಿಸ್ಕ್ಸ್ ಸಚ್ ಆಸ್ ಕನೆಕ್ಟ್ ಆದ್ರಿ? ಓಕೆ, ಸೊ ಬೇರಿಂಗ್ ರಿಸ್ಕನ್ನು ಬೇರ್ ಮಾಡ್ತಾರೆ. ಯಾರು? ಹೋಲ್ಸೇಲರ್ಸ್ ಮ್ಯಾನುಫ್ಯಾಕ್ಚರರ್ ಪರವಾಗಿ ಕೆಲವೊಂದು ಬಿಸ್ನೆಸ್ ರಿಸ್ಕನ್ನು ಅವರೇ ತಡ್ಕೋತಾರೆ, ಅವರೇ ಬೇರ್ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಪ್ರೈಸ್ ಫಾಲ್. ಈಗ ಮ್ಯಾನುಫ್ಯಾಕ್ಚರರ್ಸಿಂದ ಹೋಲ್ಸೇಲರ್ಸ್ ವಸ್ತುವನ್ನು ಖರೀದಿಸ್ತಾರಲ್ಲ, ಖರೀದಿ ಮಾಡುವವರೆಗೂ ಪ್ರೈಸ್ ಕರೆಕ್ಟಾಗೇ ಇರುತ್ತೆ, ಕಾನ್ಸ್ಟೆಂಟಾಗೇ ಇರುತ್ತೆ. ಖರೀದಿ ಮಾಡಿ ಆದಮೇಲೆ ಪ್ರೈಸ್ ಒಂದೇ ಸತಿ ಇಳಿದು ಹೋತಂದ್ರೆ ಆ ಲಾಸ್ ಯಾರು ಬೇರ್ ಮಾಡ್ತಾರೆ? ಹೋಲ್ಸೇಲರ್ಸ್. ನಿಮ್ಮ ಹತ್ರ ಖರೀದಿ ಮಾಡಿದ ನೆಕ್ಸ್ಟ್ ಡೇನೇ ಆ ವಸ್ತುವಿನ ಬೆಲೆ ಕುಸಿದು ಹೋತು ಅಂಥೇಳಿ ಮ್ಯಾನುಫ್ಯಾಕ್ಚರರ್ಸಿಗೆ ಹೇಳೋದಿಲ್ಲ ಹೋಲ್ಸೇಲರ್ಸ್. ಖರೀದಿ ಮಾಡಿದಾನ, ಅಮೌಂಟ್ ಕೊಟ್ಟಿದ್ದಾನ, ಮುಗೀತು, ಅವ್ರ ಡೀಲ್ ಅಲ್ಲಿಗೆ ಮುಗೀತು. ಮತ್ತು ಪ್ರೈಸ್ ವೇರಿ ಆದರೆ, ಪ್ರೈಸ್ ಫ್ಲಕ್ಚುಯೇಷನ್ ಆದರೆ
manufacturer is not responsible. Okay, so yes, price fall risk anna wholesaler bear ಮಾಡ್ತಾನೆ, bear or ಏನಂತಾರೆ to face. Okay, bearing the risk of price fall. And yes, so ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರರ್ ಪರವಾಗಿ ಹಲವಾರು ರಿಸ್ಕನ್ನು ಅವನು ಬೇರ್ ಮಾಡ್ತಾನೆ. ಹಿ ವಿಲ್ ಫೇಸ್ ಓಕೆ ದ ವೆರೈಟೀಸ್ ಆಫ್ ರಿಸ್ಕ್ಸ್ ಸಚ್ ಆಸ್ ಪ್ರೈಸ್ ಫಾಲ್, ಬೆಲೆ ಇಳಿದು ಹೋದರೆ ಅದರಿಂದ ಆಗುವಂಥ ಲಾಸನ್ನು ಉತ್ಪಾದಕರಿಗೆ ಸಂಬಂಧ ಇಲ್ಲ, ಹೋಲ್ಸೇಲರ್ಸ್ ಅದನ್ನು ಬೇರ್ ಮಾಡ್ತಾರೆ. ಆ್ಯಂಡ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿ ಗೋಡೌನಲ್ಲಿ ಸ್ಟೋರ್ ಮಾಡಿರ್ತಾರಲ್ಲ, ಆವಾಗ ಏನಾಗ್ಬೋದು, ತಂದಿಟ್ಟಂಥ ಐಟಮ್ಸ್ ಕಳುವಾಗ್ಬೋದು, ರೈಟ್, ಥೆಫ್ಟ್ ಆಗ್ಬೋದು. ಅದನ್ನು ಯಾರು ಬೇರ್ ಮಾಡ್ತಾರೆ? ದ ಹೋಲ್ಸೇಲರ್ಸ್. ಓಕೆ, ಆ್ಯಂಡ್ ಸ್ಪಾಯ್ಲೇಜ್, ಸ್ಟೋರ್ ಮಾಡಿಟ್ಟಿದ್ದಂಥ ಗೂಡ್ಸ್ ಹಾಳಾಗ್ಬೋದು, ಯಾವುದಾದ್ರು ರೋಡಂಟ್ಸ್, ರ್ಯಾಟ್ಸ್, ರೈಟ್, ಅವೆಲ್ಲ ತಿಂದು ಆ ಐಟಮ್ಸನ್ನು ಹಾಳು ಮಾಡ್ಬೋದು, ರೈಟ್. ಆ ಸ್ಪಾಯ್ಲೇಜ್ ರಿಸ್ಕನ್ನು ಯಾರು ಬೇರ್ ಮಾಡ್ತಾರೆ? ದ ಹೋಲ್ಸೇಲರ್. ಫೈರ್, ಸ್ಟೋರ್ ಮಾಡುವಂಥ ಗೂಡ್ಸಿಗೆ ಬೆಂಕಿ ಹತ್ಬೋದು, ರೈಟ್, ಅದರ ಲಾಸನ್ನು ಹೋಲ್ಸೇಲರ್ ವಿಲ್ ಬೇರ್. ಆ್ಯಂಡ್ ಡಿಮಾಂಡ್ ಫ್ಲಕ್ಚುಯೇಷನ್, ಬೇಡಿಕೆ ಏರೋದು ಇಳಿಯೋದು ಆಗ್ತಾನೆ ಇರ್ತದೆ, ರೈಟ್. ದ ಫ್ಲಕ್ಚುಯೇಷನ್ಸ್ ಇನ್ ಡಿಮಾಂಡ್ ಈಸ್ ಕ್ವೈಟ್ ಕಾಮನ್. ಈಗ ಉತ್ಪಾದಕನಿಂದ ಖರೀದಿ ಮಾಡಾದಮೇಲೆ ಖರೀದಿ ಮಾಡುವವರೆಗೂ ಆ ವಸ್ತುವಿನ ಡಿಮಾಂಡ್ ಇತ್ತು, ಆಮೇಲೆ ಅದರ ಡಿಮಾಂಡ್ ಓಕೆ ಅದರ ಬೇಡಿಕೆ ಕುಸಿದು ಹೋದ್ರೆ ಆ ಲಾಸನ್ನ ಮ್ಯಾನುಫ್ಯಾಕ್ಚರ್ಸ್ ಮೇಲೆ ಹಾಕೋದಿಲ್ಲ, ಅದನ್ನು ಯಾರು ಬೇರ್ ಮಾಡ್ತಾರೆ? ದ ಹೋಲ್ಸೇಲರ್ಸ್. ಅಂಡರ್ಸ್ಟುಡ್ ದ ರಿಸ್ಕ್ ಬೇರಿಂಗ್? ಎಸ್, ಪ್ರೈಸ್ ಫಾಲ್, ಥೆಫ್ಟ್, ಸ್ಪಾಯ್ಲೇಜ್ ಆಫ್ ಗೂಡ್ಸ್, ಫೈರ್, ಲಾಸ್ ಬೈ ಡಿಮಾಂಡ್ ಫ್ಲಕ್ಚುಯೇಷನ್, ಇವೆಲ್ಲ ರಿಸ್ಕನ್ನು ಹೋಲ್ಸೇಲರ್ ವಿಲ್ ಬೇರ್. ಓಕೆ, ಅಂಡರ್ಸ್ಟುಡ್ ಬೋತ್ ದ ಸರ್ವಿಸಸ್. ಒಂದು ಫೆಸಿಲಿಟೇಟಿಂಗ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ದೊಡ್ಡ ಪ್ರಮಾಣದಲ್ಲಿ ವಸ್ತುವನ್ನು ಖರೀದಿ ಮಾಡ್ತಾನಲ್ಲ ಹೋಲ್ಸೇಲರ್, ಅದಕ್ಕೆ ಮ್ಯಾನುಫ್ಯಾಕ್ಚರರ್ಸಿಗೆ, ಉತ್ಪಾದಕರಿಗೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಅದು ಪ್ರೇರಣೆ ನೀಡ್ತದೆ. ಓಕೆ, ಆ್ಯಂಡ್ ದ ಅದರ್ ಒನ್ ಬೇರಿಂಗ್ ರಿಸ್ಕ್ ಭಾಳ ರಿಸ್ಕ್ ಇರ್ತಾವ ಇನ್ ದ ಬಿಸ್ನೆಸ್ ಸಚ್ ಆಸ್ ಪ್ರೈಸ್ ಫಾಲ್, ಥೆಫ್ಟ್, ಸ್ಪಾಯ್ಲೇಜ್ ಆಫ್ ಗೂಡ್ಸ್, ಫೈರ್, ಡಿಮಾಂಡ್ ಫ್ಲಕ್ಚುಯೇಷನ್, ಇವೆಲ್ಲ ರಿಸ್ಕನ್ನು ಯಾರು ಬೇರ್ ಮಾಡ್ತಾರೆ? ಹೋಲ್ಸೇಲರ್. Okay, the third one, financial assistance. Okay, this is the third service provided by the wholesaler to the manufacturer. Financial assistant ಏನು ಮಾಡ್ತಾರೆ? ಕ್ಯಾಶ್ ಪೇಮೆಂಟ್ ಮಾಡಿ ಆ ವಸ್ತುವನ್ನು ಖರೀದಿಸ್ತಾನೆ, ರೈಟ್. ಹೋಲ್ಸೇಲರ್ ಉತ್ಪಾದಕರಿಂದ ಪ್ರಾಡಕ್ಟ್ಸನ್ನು ಇಸ್ಕೋಬೇಕಾದ್ರೆ ಅವನಿಗೆ ಏನು ಮಾಡ್ತಾನೆ? ಕ್ಯಾಶ್ ಪೇಮೆಂಟನ್ನು ಮಾಡ್ತಾನೆ. ಯಾರು? ದ ಹೋಲ್ಸೇಲರ್, ರೈಟ್. ಕ್ಯಾಶ್ ಪೇಮೆಂಟನ್ನು ಮಾಡ್ತಾನೆ ವೈಲ್ ರಿಸೀವಿಂಗ್ ದ ಗೂಡ್ಸ್. ಅದಲ್ಲದೆ ಏನು ಮಾಡ್ತಾನೆ? ಹೋಲ್ಸೇಲರ್ he will provide some advances. ಅಡ್ವಾನ್ಸ್ ಅನ್ನು ಕೊಡ್ತಾನೆ. ಈಗ ಇನ್ ಕೇಸ್ ಆಫ್ ಬಲ್ಕ್ ಆರ್ಡರ್ಸ್, ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಇದ್ದಾಗ ಉತ್ಪಾದಕನಿಗೆ ಒಂದಿಷ್ಟು ಅಡ್ವಾನ್ಸ್ ಅಮೌಂಟನ್ನು ಕೊಟ್ಟಿರ್ತಾನೆ. ಯಾರು? ದ ಹೋಲ್ಸೇಲರ್. ಯಾರಿಗೆ? ಮ್ಯಾನುಫ್ಯಾಕ್ಚರರ್ಸಿಗೆ.
ಅರ್ಥ ಆಯ್ತಾ? ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಇರೋದ್ರಿಂದ ಅದನ್ನೆಲ್ಲ ಸಾಮಾನು ತಂದು ಇವನು ಫಿನಿಶ್ಡ್ ಗೂಡ್ಸ್ ರೆಡಿ ಮಾಡಿಕೊಡ್ಬೇಕಲ್ಲ. ಸೊ ಅಡ್ವಾನ್ಸ್ ಪೇಮೆಂಟ್ ಅಂತ ಒಂದಿಷ್ಟು ಕ್ಯಾಶನ್ನು ಕೊಡ್ತಾನೆ. ಆ್ಯಂಡ್ ವೈಲ್ ರಿಸೀವಿಂಗ್ ದ ಗೂಡ್ಸ್, ಓಕೆ, ವೈಲ್ ರಿಸೀವಿಂಗ್ ದ ಗೂಡ್ಸ್ ಅದನ್ನು ಕ್ಯಾಶ್ ಪೇ ಮಾಡಿ ತಗೋತಾನೆ. ಓಕೆ, ಇಲ್ಲಿ ಬರೀತೀನಿ ನೋಡಿ. ವೈಲ್ ರಿಸೀವಿಂಗ್ ಹಿ ವಿಲ್ ಪೇ ದ ಕ್ಯಾಶ್. ಓಕೆ, ಕ್ಯಾಶ್ ಪೇಮೆಂಟ್ ಮಾಡಿ ತಗೋತಾನೆ. ಆ್ಯಂಡ್ ಹಿ ವಿಲ್ ಪ್ರೊವೈಡ್ ಕ್ಯಾಶ್ ಅಡ್ವಾನ್ಸಸ್ ಟು ದ ಮ್ಯಾನುಫ್ಯಾಕ್ಚರ್ಸ್. ಉತ್ಪಾದಕರಿಗೆ ಕ್ಯಾಶನ್ನು ಅಡ್ವಾನ್ಸ್ ಆಗಿ ಕೊಡ್ತಾನೆ. ಬೈ ಬಲ್ಕ್ ಆರ್ಡರ್ಸ್ ಇರ್ತಾವಲ್ಲ, ಸೊ ಆ ಬಲ್ಕ್ ಆರ್ಡ್ರಿಗೆ ಇವನು ಉತ್ಪಾದನೆ ಮಾಡಬೇಕಲ್ಲ ಪ್ರಾಡಕ್ಟ್ಸನ್ನ, ಅದಕ್ಕೆ ಖರ್ಚು ವೆಚ್ಚಗಳಿರ್ತಾವೆ. ಸೊ ಅಡ್ವಾನ್ಸ್ ಆಗಿ ಸ್ವಲ್ಪ ದುಡ್ಡನ್ನು ಕೊಟ್ಟಿರ್ತಾನೆ. ಇಷ್ಟು ಆರ್ಡ್ರ್ ಇದೆ ಲಾರ್ಜ್ ಕ್ವಾಂಟಿಟಿಯಲ್ಲಿ, ಅದಿಷ್ಟನ್ನು ನೀನು ಪ್ರೊಡಕ್ಷನ್ ಮಾಡಿ ಇಡು ಅಂತ ಕ್ಯಾಶ್ ಅಡ್ವಾನ್ಸ್ ಕೊಡ್ತಾನೆ. ಸೊ ಅದರಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಗುತ್ತೆ. ಯಾರಿಗೆ? ಉತ್ಪಾದಕರಿಗೆ. ಅದು one. Expert advice, the fourth service. Expert advice. Wholesalers act as an important source for market information. ಏನು ಮಾಡ್ತಾನೆ? ಹೋಲ್ಸೇಲರ್ ಅವನು ಅಡ್ವೈಸ್ ಕೊಡ್ತಾನೆ. ಯಾರಿಗೆ? ಉತ್ಪಾದಕರಿಗೆ. ರಿಗಾರ್ಡಿಂಗ್ ವಾಟ್? ಅಡ್ವೈಸಸ್ ರಿಗಾರ್ಡಿಂಗ್ ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್. ಕಸ್ಟಮರಿನ ಟೇಸ್ಟ್ ಹೆಂಗಿದೆ, ಅವರು ಯಾವ ಥರ ಪ್ರಾಡಕ್ಟ್ಸನ್ನು ಲೈಕ್ ಮಾಡ್ತಾರೆ. ಓಕೆ, ಆ್ಯಂಡ್ ಕಸ್ಟಮರ್ಸ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಪ್ರಾಡಕ್ಟ್. ಕಸ್ಟಮರಿನ ಆ್ಯಟಿಟ್ಯೂಡ್ ಹೆಂಗದ ಟುವರ್ಡ್ಸ್ ದ ಪ್ರಾಡಕ್ಟ್, ಅವರು ಉತ್ಪಾದನೆ ಮಾಡಿದಂಥ ಪ್ರಾಡಕ್ಟ್ಸಿನ ಕಡೆಗೆ ಕಸ್ಟಮರ್ಸಿನ ಆ್ಯಟಿಟ್ಯೂಡ್ ಹೆಂಗದ, ಆರ್ ದೇ ಲೈಕಿಂಗ್ ದ ಪ್ರಾಡಕ್ಟ್, ಈ ಥರದ್ದೆಲ್ಲ ಇನ್ಫಾರ್ಮೇಷನ್, ಈ ಥರದ್ದೆಲ್ಲ ಮಾರ್ಕೆಟ್ ಇನ್ಫಾರ್ಮೇಷನ್ ಮ್ಯಾನುಫ್ಯಾಕ್ಚರರಿಗೆ ಹೋಲ್ಸೇಲರ್ಸ್ ಕೊಡ್ತಾರೆ. ಓಕೆ ಓಕೆ, ಅದಕ್ಕೆ ಎಕ್ಸ್ಪರ್ಟ್ ಅಡ್ವೈಸ್. ಹೋಲ್ಸೇಲರ್ಸ್ ಪ್ರೊವೈಡ್, ದೇ ಆರ್ ದ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಮಾರ್ಕೆಟ್ ಇನ್ಫಾರ್ಮೇಷನ್. ದೇ ಪ್ರೊವೈಡ್ ಸಮ್ ಅಡ್ವೈಸಸ್ ಟು ದ ಪ್ರೊಡ್ಯೂಸರ್ಸ್. ಉತ್ಪಾದಕರಿಗೆ ಒಂದಿಷ್ಟು ಅಡ್ವೈಸನ್ನು ಕೊಡ್ತಾರೆ. ಅಡ್ವೈಸಸ್, ದೀಸ್ ಆರ್ ದ advices. Okay, advices relating to customer taste and preference, customer attitude, ಮಾರ್ಕೆಟಿನ ಡಿಮಾಂಡ್ ಹೆಂಗದ, ಯಾವ ಪ್ರಾಡಕ್ಟಿಗೆ ಜಾಸ್ತಿ ಬೇಡಿಕೆ. ಓಕೆ, ಈ ಥರದ್ದೆಲ್ಲ ಮಾರ್ಕೆಟಿನ ರಿಲೇಟೆಡ್ ಇನ್ಫಾರ್ಮೇಷನನ್ನು ಹೋಲ್ಸೇಲರ್ ಉತ್ಪಾದಕರಿಗೆ ಕೊಡ್ತಾರೆ. ಓಕೆ, ದೇ ವಿಲ್ ಪ್ರೊವೈಡ್ ಸಮ್ ಎಕ್ಸ್ಪರ್ಟ್ advice and market demand as well as regarding competition. ಮಾರ್ಕೆಟಲ್ಲಿ ಈ ಥರದ್ದು ನಿಮ್ಮ ಥರದ ಸಿಮಿಲರ್ ಪ್ರಾಡಕ್ಟ್ಸ್ ಯಾರು ಉತ್ಪಾದನೆ ಮಾಡ್ತಾ ಇದ್ದಾರೆ, ಯಾವ ಪ್ರಾಡಕ್ಟನ್ನು ಜಾಸ್ತಿ ಕಸ್ಟಮರ್ಸ್ ಲೈಕ್ ಮಾಡ್ತಾರೆ, ಈ ಥರ. ಆಮೇಲೆ ನಿಮ್ಮ ಕಾಂಪಿಟೇಟರ್ಸ್ ಯಾರ್ಯಾರು, ಅವ್ರದ್ದೆಲ್ಲ ರಿಲೇಟೆಡ್ ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರಿಗೆ ಇನ್ಫಾರ್ಮೇಷನ್ ಕೊಡ್ತಿರ್ತಾನೆ. Okay, it will help the manufacturers to focus more on the present market demand. ಏನು ಜಾಸ್ತಿ ಕಸ್ಟಮರ್ಸ್ ಟೇಸ್ಟ್ ಯಾವುದದ, ಯಾವ್ದು ಜಾಸ್ತಿ ಲೈಕ್ ಮಾಡ್ತಾರೆ, ಅದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾರಿಗೆ? ಉತ್ಪಾದಕರಿಗೆ. ಅಂಡರ್ಸ್ಟುಡ್? ಎಕ್ಸ್ಪರ್ಟ್ ಅಡ್ವೈಸ್. The fifth one, help in market functioning. Okay,
ಓಕೆ, ಹೆಲ್ಪ್ ಇನ್ ಮಾರ್ಕೆಟ್ ಫಂಕ್ಷನಿಂಗ್ ಅಂದ್ರೇನು? ಈಗ ಡಿಸ್ಟ್ರಿಬ್ಯೂಷನ್ ಚಾನಲ್, ಪ್ರೊಡ್ಯೂಸರ್ಸಿಂದ ಉತ್ಪಾದಕರು ರೆಡಿ ಮಾಡಿದಂಥ ಗೂಡ್ಸನ್ನು ಹೋಲ್ಸೇಲರ್ಸ್ ಖರೀದಿ ಮಾಡ್ತಾರೆ, ರೈಟ್? ಅವರು ಖರೀದಿ ಮಾಡಿದಂಥ ಗೂಡ್ಸನ್ನು ಸಣ್ಣ ಪ್ರಮಾಣದಲ್ಲಿ ರಿಟೇಲರ್ಸಿಗೆ ಕೊಡ್ತಾರೆ, ಅವರು ಅಲ್ಟಿಮೇಟ್ ಕಸ್ಟಮರ್ಸಿಗೆ ಸಪ್ಲೈ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ನೋನ್ ಆ್ಯಸ್ ಡಿಸ್ಟ್ರಿಬ್ಯೂಷನ್ ಚಾನಲ್. ಪ್ರಾಡಕ್ಟ್ಸಿನ ಡಿಸ್ಟ್ರಿಬ್ಯೂಷನ್ ಹೆಂಗೆ ನಡೆಯುತ್ತೆ, ಯಾವ ಚಾನಲ್ ಥ್ರೂ ಅಂದರೆ ಪ್ರೊಡ್ಯೂಸರ್ಸ್, ಹೋಲ್ಸೇಲರ್ಸ್, ರಿಟೇಲರ್ಸ್, ಕನ್ಸ್ಯೂಮರ್ಸ್. ಸೊ ಉತ್ಪಾದಕನಿಗೆ ತನ್ನ ಉತ್ಪಾದನೆ ಮೇಲೆ ಫೋಕಸ್ ಮಾಡಿದ್ರೆ ಅಷ್ಟೇ ಸಾಕವ, ರೈಟ್? ಉತ್ಪಾದನೆ ಮಾಡಿದಂಥ ಪ್ರಾಡಕ್ಟ್ಸನ್ನು ಕಸ್ಟಮರ್ಸಿಗೆ ಹೆಂಗೆ ತಲುಪಿಸೋದು ಅನ್ನೋ ಟೆನ್ಷನ್ ಕಡಿಮೆ ಮಾಡ್ತಾರೆ ಯಾರು? ಹೋಲ್ಸೇಲರ್ಸ್. ಓಕೆ, ಅವರು ಇಂಟರ್ಮೀಡಿಯೇಟ್ ಆಗಿ ಆ್ಯಕ್ಟ್ ಮಾಡೋದ್ರಿಂದ ಇಟ್ ಹೆಲ್ಪ್ಸ್ ದ ಪ್ರೊಡ್ಯೂಸರ್ಸ್ ಟು ಫೋಕಸ್ ಮೋರ್ ಆನ್ ದ ಪ್ರೊಡಕ್ಷನ್. ಓಕೆ, ಉತ್ಪಾದನೆ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹೌ? ಥ್ರೂ ದ ಇಂಟರ್ಮೀಡಿಯೇಟರೀಸ್. ಓಕೆ, ಹೋಲ್ಸೇಲರ್ಸ್ ಆ್ಯಕ್ಟ್ ಆಸ್ ಆನ್ ಇಂಟರ್ಮೀಡಿಯೇಟ್, ಮಧ್ಯವರ್ತಿಗಳ ಥರ ಆ್ಯಕ್ಟ್ ಮಾಡ್ತಾರೆ. ಇಟ್ ಹೆಲ್ಪ್ ಇನ್ ಮಾರ್ಕೆಟ್ ಫಂಕ್ಷನಿಂಗ್, ಮಾರ್ಕೆಟಿನ ಫಂಕ್ಷನ್. ಓಕೆ, ಮಾರ್ಕೆಟ್ ಆ್ಯಕ್ಟಿವಿಟೀಸ್. ಡಿಸ್ಟ್ರಿಬ್ಯೂಷನ್ ಚಾನಲ್ ಎಲ್ಲ ಈಸಿಯಾಗಿ ಸ್ಮೂತಾಗಿ ರನ್ ಆಗೋಕ್ಕೆ ಹೆಲ್ಪ್ ಮಾಡ್ತದೆ. ಆ್ಯಂಡ್ ದಿಸ್ ವಿಲ್ ರೆಡ್ಯೂಸ್ ಬರ್ಡನ್ ಆನ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಟು ಫೋಕಸ್ ಮೋರ್ ಆನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್. ಉತ್ಪಾದನೆ ಮೇಲೆ ಫೋಕಸ್ ಮಾಡಲಿಕ್ಕೆ ಜಾಸ್ತಿ ಹೆಲ್ಪ್ ಮಾಡ್ತದೆ ಯಾರಿಗೆ? ಉತ್ಪಾದಕರಿಗೆ. ಓಕೆ, ಡಿಸ್ಟ್ರಿಬ್ಯೂಷನ್ದೆಲ್ಲ ಅವರು ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗೋದಿಲ್ಲ. ವೈ? ಡಿಸ್ಟ್ರಿಬ್ಯೂಷನ್ will be carried by the intermediaries. It will help the producers to focus more on the production of the goods. Okay, this is help in market functioning. See, facilitate production continuity. Production continuity ಹೆಸರಲ್ಲೇ ಇದೆ, ರೈಟ್? The word itself tells the meaning. Production ಅನ್ನು continue production. How? Throughout the year. ವರ್ಷ ಪೂರ್ತಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ನಡೀತಾನೆ ಇರುತ್ತೆ ಅಂತ ಅರ್ಥ. ಓಕೆ, ಫೆಸಿಲಿಟೇಟ್. ಓಕೆ, ಪ್ರೊಡಕ್ಷನ್ ಕಂಟಿನ್ಯೂಟಿ, ಕಂಟಿನ್ಯೂ ಪ್ರೊಡಕ್ಷನ್ ಥ್ರೂ ಔಟ್ ದ ಇಯರ್. ವರ್ಷ ಪೂರ್ತಿ ಪ್ರೊಡಕ್ಷನ್ ಉತ್ಪಾದನೆ ಆಕ್ಟಿವಿಟಿ ನಡೀತಾನೆ ಇರುತ್ತೆ. ಹೌ? ಹೋಲ್ಸೇಲರ್ಸ್ ಏನು ಮಾಡ್ತಾರೆ? ಲಾರ್ಜ್ ಕ್ವಾಂಟಿಟಿಯಲ್ಲಿ ಆರ್ಡರ್ಸನ್ನು ಕೊಡ್ತಾರೆ, ರೈಟ್? ಲಾರ್ಜ್ ಆರ್ ಬಲ್ಕ್ ಕ್ವಾಂಟಿಟೀಸ್. ಬಲ್ಕ್ ಕ್ವಾಂಟಿಟಿಯಲ್ಲಿ ಆರ್ಡ್ರನ್ನು ಕೊಡೋದ್ರಿಂದ ಅಷ್ಟು ಐಟಮ್ಸನ್ನು, ಅವ್ರು ಹೇಳಿದಷ್ಟು ಐಟಮ್ಸನ್ನು ಉತ್ಪಾದನೆ ಮಾಡ್ತಾನೆ ಇರ್ತಾರೆ ಯಾರು? ಉತ್ಪಾದಕರು. ಸೊ ಅದರಿಂದಾಗಿ ಏನಾಗುತ್ತೆ? ಕಂಟಿನ್ಯೂ ಪ್ರೊಡಕ್ಷನ್, ವರ್ಷ ಪೂರ್ತಿ ಉತ್ಪಾದನೆ ಮಾಡಲಿಕ್ಕೆ ಇಟ್ ವಿಲ್ ಹೆಲ್ಪ್ ದ ಪ್ರೊಡ್ಯೂಸರ್ಸ್. ಓಕೆ, ಫೆಸಿಲಿಟೇಟ್ ಪ್ರೊಡಕ್ಷನ್ ಕಂಟಿನ್ಯೂಟಿ. ಸ್ಟೋರೇಜ್ ಅಂದ್ರೇನು? ಸಂಗ್ರಹಣೆ. ವರ್ಷ ಪೂರ್ತಿ ಪ್ರೊಡಕ್ಷನ್ ಆಗ್ತಾ ಇರೋದ್ರಿಂದ ಅದನ್ನು ಸಂಗ್ರಹಣೆ ಮಾಡಬೇಕಲ್ಲ. ಸೊ ಪ್ರೊಡ್ಯೂಸರ್ಸಿಂದ ಹೋಲ್ಸೇಲರ್ ಎಲ್ಲ ಐಟಮ್ಸನ್ನು ಪರ್ಚೇಸ್ ಮಾಡಿ ಆ ಐಟಮ್ಸಿಗೆ ಬೇಡಿಕೆ ಬರುವವರೆಗೂ ಸಂಗ್ರಹಣೆ ಮಾಡಿ ಇಡ್ತಾನೆ. ಓಕೆ, ಅದರಿಂದ ಏನಾಗುತ್ತೆ? ಉತ್ಪಾದಕನಿಗೆ ಬರೀ ಉತ್ಪಾದನೆ ಮಾಡಿ ಹೋಲ್ಸೇಲರಿಗೆ ತಲುಪಿಸಿದ್ರೆ ಅವನ ಕೆಲಸ ಅಲ್ಲಿಗೆ ಮುಗೀತು. ಅದನ್ನು ಡಿಮಾಂಡ್ ಬರುವವರೆಗೂ ಆ ಉತ್ಪಾದನೆ ಮಾಡಿದಂಥ ಗೂಡ್ಸನ್ನು ಹಾಳಾಗದೇ ಇರೋಂಗೆ ನೋಡ್ಕೊಳ್ಳೋರು ಯಾರು? ದ
wholesalers. Wholesalers stores the products till they are demanded by the customers and retailers. ಕಸ್ಟಮರ್ಸ್ ಮತ್ತು ರಿಟೇಲರ್ಸ್ ಆ ವಸ್ತುವನ್ನು ಹೋಲ್ಸೇಲರಿಗೆ ಡಿಮ್ಯಾಂಡ್ ಮಾಡುವವರೆಗೂ ಆ ಖರೀದಿ ಮಾಡಿದಂಥ ವಸ್ತುವನ್ನು ಸೇಫಾಗಿ ವೇರ್ ಹೌಸಲ್ಲಿ ಸ್ಟೋರ್ ಮಾಡಿ ಇಡೋರು ಯಾರು? ದ ಹೋಲ್ಸೇಲರ್ಸ್. ಅಂಡರ್ಸ್ಟುಡ್? ದೀಸ್ ಆರ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಹೋಲ್ಸೇಲರ್ಸ್ ಟು ದ ಮ್ಯಾನುಫ್ಯಾಕ್ಚರರ್ಸ್. ಅದರಿಂದ ಉತ್ಪಾದಕರಿಗೆ ಏನಾಯಿತು? ಉತ್ಪಾದನೆ ಮಾಡಿ ಅದನ್ನು ಡಿಮಾಂಡ್ ಬೇಡಿಕೆ ಬರುವವರೆಗೂ ಸ್ಟೋರ್ ಮಾಡಿಡುವಂಥ ಬರ್ಡನ್ ತಪ್ತದೆ, ರೈಟ್? ಸೊ ಇಟ್ ವಿಲ್ ಹೆಲ್ಪ್ ದ ಪ್ರೊಡ್ಯೂಸರ್ ಟು ಫೋಕಸ್ ಮೋರ್ ಆನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್. ಗೂಡ್ಸಿನ ಉತ್ಪಾದನೆ ಮೇಲೆ ಫೋಕಸ್ ಮಾಡಲಿಕ್ಕೆ ಜಾಸ್ತಿ ಹೆಲ್ಪ್ ಮಾಡ್ತದೆ. ಅಂಡರ್ಸ್ಟುಡ್ ದ ಸರ್ವಿಸಸ್ ಟು ದ ಮ್ಯಾನುಫ್ಯಾಕ್ಚರರ್ಸ್. ದ ಸೆಕೆಂಡ್ ಮೇನ್, ಅದನ್ನ ಫಸ್ಟ್ ಮೇನ್ ಅಂತ ನೋಡಿದ್ವಿ. ಸರ್ವಿಸಸ್ ಟು ರಿಟೇಲರ್ಸ್, ಒಂದು ಉತ್ಪಾದಕರಿಗೆ ಏನೇನು ಬೆನಿಫಿಟ್ ಆಗುತ್ತೆ ಹೋಲ್ಸೇಲರ್ಸಿಂದ ಅಂತ ನೋಡಿದ್ವಿ. ನಾವು ವಿ ಶಾಲ್ ಸಿ ದ ಸರ್ವಿಸಸ್ ಟು ದ ರಿಟೇಲರ್ಸ್. ರಿಟೇಲ್ ಶಾಪರ್ಸಿಗೆ ಹೋಲ್ಸೇಲರಿಂದ ಏನೇನು ಬೆನಿಫಿಟ್ ಆಗುತ್ತೆ? ದ ಫಸ್ಟ್ ಒನ್, ಅವೈಲಬಿಲಿಟಿ ಆಫ್ ಗೂಡ್ಸ್. ಅವೈಲಬಿಲಿಟಿ ಆಫ್ ಗೂಡ್ಸ್ ಅಂದರೆ ಏನು? ಈಗ ರಿಟೇಲರ್ ಮಿಡಲ್ ಹೋಲ್ಸೇಲರೇ ಇರಲಿಲ್ಲ ಅಂದರೆ ರಿಟೇಲರ್ ಕಸ್ಟಮರಿಂದ ಆರ್ಡರ್ ತಗೊಂಡು ಪ್ರೊಡ್ಯೂಸರಿಗೆ ಹೇಳಿ ಅವನ ಹತ್ರ ಗೂಡ್ಸನ್ನು ಇಸ್ಕೊಂಡು ಬರಬೇಕು, ರೈಟ್? ಇಟ್ ವಿಲ್ ಬಿ ಅ ಬರ್ಡನ್ ಆನ್ ದ ರಿಟೇಲರ್. ಇಸ್ಕೊಂಬಂದರೆ ಆಗಿಲ್ಲ, ಆ ಕಸ್ಟಮರ್ ಅದನ್ನು ಬೇಡಿಕೆ ಮಾಡುವವರೆಗೂ ಆ ಗೂಡ್ಸನ್ನು ಸಂಗ್ರಹಣೆ ಮಾಡಿ ಇಡಬೇಕು. ಅವೆಲ್ಲ ಬರ್ಡನ್ ರಿಟೇಲರ್ ಮೇಲೆ ಬೀಳುತ್ತೆ, ರೈಟ್? ಸೊ ಬಟ್ ಇಲ್ಲಿ ಹೋಲ್ಸೇಲರ್ ಇರೋದ್ರಿಂದ, ಮಿಡಲ್ ಹೋಲ್ಸೇಲರ್ ಇರೋದ್ರಿಂದ ಏನಾಗುತ್ತೆ, ಅವನು ಗೂಡ್ಸನ್ನು ರಿಟೇಲರ್ ಹತ್ರನೇ ಬಂದು ತಲುಪಿಸ್ತಾನೆ. ಓಕೆ, ಹೋಲ್ಸೇಲರ್ ವಿಲ್ ಮೇಕ್ ದ ಗೂಡ್ಸ್ ಅವೈಲೇಬಲ್ ಟು ದ ರಿಟೇಲರ್. ರಿಟೇಲರಿನ ಅಂಗಡಿಗೆ ಹೋಗಿ ಗೂಡ್ಸನ್ನು ಸಪ್ಲೈ ಮಾಡಿ ಬರ್ತಾನೆ. ಸೊ ಗೂಡ್ಸನ್ನು ಉತ್ಪಾದಕರಿಂದ ಇಸ್ಕೊಂಡು ಸಂಗ್ರಹಣೆ ಮಾಡಿ ಇಡುವಂಥ ಬರ್ಡನ್ ಆರ್ ಕಲೆಕ್ಟಿಂಗ್ ದ ಗೂಡ್ಸ್ ಫ್ರಮ್ ದ ಪ್ರೊಡ್ಯೂಸರ್ಸ್, ಆ ಬರ್ಡನ್ ರಿಟೇಲರಿಂದ ಕಮ್ಮಿ ಆಗುತ್ತೆ. ಅಂಡರ್ಸ್ಟುಡ್? ಅವೈಲಬಿಲಿಟಿ ಆಫ್ ಗೂಡ್ಸ್. ಯಾಕೆ? ಹೋಲ್ಸೇಲರೇ ರಿಟೇಲರ್ ಹತ್ರ ಹೋಗಿ ಗೂಡ್ಸ್ ಕೊಡೋದ್ರಿಂದ ಉತ್ಪಾದಕರಿಂದ ಗೂಡ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಬರುವಂಥ ಮತ್ತು ಸ್ಟೋರೇಜ್ ಮಾಡ್ಕೊಂಡು ಇಡುವಂಥ ಬರ್ಡನ್ ರಿಟೇಲರ್ಸ್ ಮೇಲೆ ಕಡಿಮೆ ಆಗುತ್ತೆ. Understood? This is the service to the retailers by the wholesalers. The next one, marketing support. Wholesaler ಏನು ಮಾಡ್ತಾನೆ, ರಿಟೇಲರ್ಗೆ he will provide some marketing support. ಹೆಂಗೆ? ಹೋಲ್ಸೇಲರ್ ಏನು ಮಾಡ್ತಾನೆ, advertising of products, sales, promotion. ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ, ರೈಟ್? ಗೂಡ್ಸನ್ನು ಅವನೇ ಅಡ್ವರ್ಟೈಸ್ ಮಾಡಿಬಿಡ್ತಾನೆ. ಯಾರು? ಹೋಲ್ಸೇಲರ್. ಪ್ಯಾಂಪ್ಲೆಟ್ಸ್ ಎಲ್ಲ ರೆಡಿ ಮಾಡಿಸಿ ರಿಟೇಲರಿಗೆ ಕೊಡ್ತಾನೆ. ಜಸ್ಟ್ ನಿಮ್ಮ ಶಾಪಲ್ಲಿ ಆ ಪ್ಯಾಂಪ್ಲೆಟ್ಸನ್ನು ಹಾಕಿ ಇಟ್ಕೋರಿ, ಅದರಿಂದ ಕಸ್ಟಮರ್ ವಿಲ್ ಗೆಟ್ ಟು ನೋ ಅಬೌಟ್ ದ ಪ್ರಾಡಕ್ಟ್ಸ್ ಅಂತ. ಅಡ್ವರ್ಟೈಸಿಂಗ್, ಸೇಲ್ಸನ್ನ ಪ್ರಮೋಷನ್ ಮಾಡೋದೆಲ್ಲ ಹೋಲ್ಸೇಲರೇ ಮಾಡೋದ್ರಿಂದ ರಿಟೇಲರಿಗೆ ಒಂದು ಮಾರ್ಕೆಟ್ ಸಪೋರ್ಟ್ ಸಿಗುತ್ತೆ. ಅಂಡರ್ಸ್ಟುಡ್? ಗ್ರ್ಯಾಂಟ್ ಆಫ್ ಕ್ರೆಡಿಟ್. ಹೋಲ್ಸೇಲರ್ ಏನು ಮಾಡ್ತಾನೆ, ತಮ್ಮ ಹತ್ರ ಡೈಲಿ ಯಾರ್ಯಾರು ಗೂಡ್ಸನ್ನ ಇಸ್ಕೋತಾರಲ್ಲ, ಓಕೆ, ರೆಗ್ಯುಲರ್ ಕಸ್ಟಮರ್ಸ್. ಇಲ್ಲಿ ಹೋಲ್ಸೇಲರ್ ಕಸ್ಟಮರ್ ಯಾರು? ರಿಟೇಲರ್. ರೆಗ್ಯುಲರ್ ಆಗಿ ಗೂಡ್ಸನ್ನು ತಮ್ಮ ಹತ್ರ ಇಸ್ಕೊಳ್ಳುವಂಥ ರಿಟೇಲರ್ಸಿಗೆ ಉದ್ರಿ, ದಟ್ ಈಸ್ ಕ್ರೆಡಿಟ್ ಫೆಸಿಲಿಟೀಸನ್ನು ಕೊಡ್ತಾನೆ. ಯಾರು? ಹೋಲ್ಸೇಲರ್. ಹೋಲ್ಸೇಲರ್ ವಿಲ್ ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟೀಸ್ ಟು ದೋಸ್ ರಿಟೇಲರ್ ಹೂ ಆರ್ ದ ರೆಗ್ಯುಲರ್ ಕಸ್ಟಮರ್ ಆಫ್ ಹೋಲ್ಸೇಲರ್ಸ್. ಅದರಿಂದ ಏನಾಗುತ್ತೆ, ರಿಟೇಲರಿಗೆ ಒಂದೇ ಸತ ಫುಲ್ ಪೇಮೆಂಟ್ ಮಾಡುವಂಥ ಬರ್ಡನ್ ಕಡಿಮೆ ಆಗುತ್ತೆ.
Understood? That is the meaning of grant of credit. Credit ಅಂದ್ರೆ ಉದ್ರಿ. Okay, in local language. Specialized knowledge. ಹೋಲ್ಸೇಲರ್ ಏನು ಮಾಡ್ತಾನ? he will provide some market information. ಸ್ಪೆಷಲೈಸ್ಡ್ ನಾಲೆಜ್ ಇರುತ್ತೆ ಹೋಲ್ಸೇಲರಿಗೆ ಅಬೌಟ್ ದ ಮಾರ್ಕೆಟಿನ ಕರೆಂಟ್ ಸಿಚುವೇಶನ್ ಯಾವುದು, ಡಿಮಾಂಡ್ ಯಾವ್ದು ಜಾಸ್ತಿ ಇದೆ, ಯಾವ್ದು ರನ್ನಿಂಗ್ ಇದೆ, ಓಕೆ, ಕಾಂಪಿಟೇಟರ್ಸ್ ಯಾರು, ಅದ್ರದ್ದೆಲ್ಲ ನಾಲೆಜ್ ಹೋಲ್ಸೇಲರಿಗೆ ಇರುತ್ತಲ್ಲ ಅದನ್ನು ಅವನು ರಿಟೇಲರಿಗೂ ಹೇಳ್ತಾನೆ. ಅಂಡರ್ಸ್ಟೂಡ್? ಆಮೇಲೆ ಹಿ ವಿಲ್ ಆಲ್ಸೋ ಪ್ರೊವೈಡ್ ಸಮ್ ಅಡ್ವೈಸ್ ರಿಗಾರ್ಡಿಂಗ್ ಡಿಸ್ಪ್ಲೇ ಆಫ್ ದ ಪ್ರಾಡಕ್ಟ್. ನಿಮ್ಮ ಸ್ಟೋರಲ್ಲಿ, ನಿಮ್ಮ ಅಂಗಡಿಯಲ್ಲಿ ಪ್ರಾಡಕ್ಟ್ಸನ್ನ ಯಾವ ಥರ ನೀಟಾಗಿ ಅರೇಂಜ್ ಮಾಡಿದರೆ ಕಸ್ಟಮರ್ಸ್ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ, ಈ ಟೈಪ್ ಎಲ್ಲ ಸ್ಮಾಲ್ ಅಡ್ವೈಸಸ್ ವಿಲ್ ಬಿ ಪ್ರೊವೈಡೆಡ್ ಬೈ ದ ಹೋಲ್ಸೇಲರ್ ಟು ದ ರಿಟೇಲರ್. ಅಂಡರ್ಸ್ಟುಡ್? ಈ ಥರದ್ದೆಲ್ಲ ನಾಲೆಜನ್ನು ಹೋಲ್ಸೇಲರ್ ವಿಲ್ ಪ್ರೊವೈಡ್ ಟು ದ ರಿಟೇಲರ್ಸ್. ಯಾವ ಥರ ಡಿಸ್ಪ್ಲೇ ಮಾಡಿ ಇಡಬೇಕು, ಓಕೆ, ಶೆಲ್ಫ್ ಹೆಂಗೆ ಅರೇಂಜ್ ಮಾಡಬೇಕು, ಪ್ರಾಡಕ್ಟ್ಸನ್ನು ಇಡಲಿಕ್ಕೆ ಶೆಲ್ಫ್ ಅರೇಂಜ್ಮೆಂಟ್ ಹೆಂಗೆ ಮಾಡಬೇಕು, ಈ ಥರದ್ದೆಲ್ಲ ನಾಲೆಜನ್ನು ಹೋಲ್ಸೇಲರ್ ರಿಟೇಲರ್ಸಿಗೆ ಕೊಡ್ತಾರೆ. ರಿಸ್ಕ್ ಶೇರಿಂಗ್. ಈಗ ಡೈರೆಕ್ಟ್ ಉತ್ಪಾದಕರಿಂದ ರಿಟೇಲರ್ಸ್ ಖರೀದಿ ಮಾಡೋದಾಗಿದ್ದರೆ ಏನಾಗ್ತಿತ್ತು, ಬರ್ಡನ್ ಜಾಸ್ತಿ ಆಗ್ತಿತ್ತು ರಿಟೇಲರ್ಸ್ ಮೇಲೆ. ಬಲ್ಕ್ ಕ್ವಾಂಟಿಟಿ, ರಾಜ್ ಕ್ವಾಂಟಿಟಿಯಲ್ಲಿ ಪ್ರಾಡಕ್ಟ್ಸನ್ನು ತೊಗೊಂಡು ಬಂದು ಅದನ್ನು ಕೆಡದೇ ಇರೋ ಹಂಗೆ ಸ್ಟೋರೇಜ್ ಮಾಡಿಕೊಂಡು ಅದನ್ನು ಸ್ಮಾಲ್ ಕ್ವಾಂಟಿಟಿ ಮಾಡಿ ಕಸ್ಟಮರಿಗೆ ಸಪ್ಲೈ ಮಾಡಬೇಕು. ಇಷ್ಟು ಬರ್ಡನ್ ರಿಟೇಲರ್ ಮೇಲೆ ಬೀಳ್ತಿತ್ತು. ಸೊ ಹೋಲ್ಸೇಲರ್ ಇರೋದ್ರಿಂದ ಈ ಥರದ ರಿಸ್ಕ್ ಎಲ್ಲ ಶೇರ್ ಆಗಿಬಿಡುತ್ತೆ. ಹೋಲ್ಸೇಲರ್, ರಿಟೇಲರ್ ಇಬ್ಬರ ಮೇಲೂ ರಿಸ್ಕ್ ಶೇರಿಂಗ್ ಆಗುತ್ತೆ. ಲೈಕ್ ಥೆಫ್ಟ್, ಸ್ಟೋರ್ ಮಾಡಿದಂಥ ಐಟಮ್ಸಿಗೆ ಸ್ಪಾಯ್ಲ್ ಆಗ್ಬೋದು. ರ್ಯಾಟ್ಸ್, ರೋಡಂಟ್ಸ್, ನೀವು ವೇರ್ಹೌಸಲ್ಲಿ, ಉಗ್ರಾಣದಲ್ಲಿ ಸ್ಟೋರ್ ಮಾಡಿ ಇಟ್ಟಂಥ ಐಟಮ್ಸ್ ಹಾಳಾಗ್ಬೋದು, ರೈಟ್? ಬೆಂಕಿ ಹತ್ಬೋದು, ಫೈರ್ ಕಾಟ್ ಆಗ್ಬೋದು, ಥೆಫ್ಟ್, ಓಕೆ. ಆಮೇಲೆ ಪ್ರೈಸ್ ಚೇಂಜಸ್, ಡಿಮಾಂಡ್ ಫ್ಲಕ್ಚುಯೇಷನ್ಸ್, ವಿ ಹ್ಯಾವ್ ಸೀನ್, ರೈಟ್, ಟೈಪ್ಸ್ ಆಫ್ ರಿಸ್ಕ್ಸ್. ಈ ಥರದ್ದೆಲ್ಲ ರಿಸ್ಕ್ ಶೇರ್ ಆಗುತ್ತೆ ಬಿಟ್ವೀನ್ ದ ಹೋಲ್ಸೇಲರ್ಸ್ ಆ್ಯಂಡ್ ದ retailers. Understood? So these are the services provided by the wholesalers to the retailers. So in the next, this is about wholesale trade. In the next class we shall see about retail trade. Wholesale trade ಅಲ್ಲಿ ನಾವು ಏನೇನು ನೋಡಿದ್ವಿ, ಹೋಲ್ಸೇಲ್ ಟ್ರೇಡ್ ಅಂದ್ರೆ ಏನು, ಹೋಲ್ಸೇಲರ್ ಅಂದ್ರೆ ಏನು, ರೈಟ್? ಆ್ಯಂಡ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಹೋಲ್ಸೇಲರ್ಸ್ ಟು ದ ಮ್ಯಾನುಫ್ಯಾಕ್ಚರ್ಸ್ ಆ್ಯಂಡ್ ರಿಟೇಲರ್ಸ್. ಉತ್ಪಾದಕರಿಗೆ ಮತ್ತು ಸಣ್ಣ ವ್ಯಾಪಾರಿಗಳು, ರಿಟೇಲರ್ಸ್, ಅವರಿಗೆ ಏನೇನು ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಾರೆ ಹೋಲ್ಸೇಲರ್ಸ್ ಅಂತ ನೋಡಿದ್ವಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಶಾಲ್ ಸಿ ಅಬೌಟ್ ರಿಟೇಲ್ ಟ್ರೇಡಿಂಗ್ ಇನ್ ಡೀಟೇಲ್. ಓಕೆ, ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.